ಜವಾಹರ್ಲಾಲ್ ನೆಹರು ಕಾಸ್ಟ್ ಲೀಡರು, ಮಹಾತ್ಮ ಗಾಂಧಿ ಮಾಸ್ ಲೀಡರು. ಈ ಕಾಸ್ಟ್ ಲೀಡರು ಮಾಸ್ ಲೀಡರು ತಾಳಮೇಳ ಸರಿಯಾಗಿ ಹೊಂದಾಣಿಕೆ ಆಗ್ಬಿಡುತ್ತೆ. ಈ ತಾಳಮೇಳ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗಿತ್ತು ಅಂತ ನೋಡಬೇಕು ಅಂದರೆ ಇವತ್ತು ಸಹ ತಮ್ಮೆಲ್ಲರಿಗೂ ಸಹ ಸಾಕ್ಷಿ ಸಿಗುತ್ತೆ. ಈ ಸಾಕ್ಷಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ ನೋಡಿ. ಅಲಹಾಬಾದ್ ಅಂದ್ಬಿಟ್ಟು ಔರಂಗಜೇಬ್ ಏನು ಮಾಡ್ತಾನೆ, ಪ್ರಯಾಗ್ರಾಜನ ಅಲಹಾಬಾದ್ ಅಂತಾನೆ. ಅಲ್ಲಾಹ ಅಂತಂದರೆ ಅವರು ಪೈಗಂಬರ್ಗೆ ಅಲ್ಲಾಹ ಅಂತಾರೆ, ಅಂದರೆ ದೇವರ ದೂತ ಅಂತ ಅಂದ್ಬಿಟ್ಟು. ಪೈಗಂಬರ್ನ ದೇವರ ದೂತ ಅಂತ ಅಲಹಾಬಾದ್ ಅನ್ನೋದು ಆ ಪ್ರದೇಶಕ್ಕೆ. ಅದನ್ನೇನು ಮಾಡಿದ್ದಾರೆ, ಈಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನು ಪ್ರಯಾಗ್ರಾಜ್ ಅಂತ ಅಂದ್ಬಿಟ್ಟು ಪುನರ್ನಾಮಕರಣ ಮಾಡಿದ್ದಾರೆ. ಈಗ ಪ್ರಯಾಗ್ರಾಜ್ ಅಂತಲೇ ಕರಿತಾ ಇದ್ದೀವಿ ನಾವು. ಈ ಪ್ರಯಾಗ್ರಾಜಲ್ಲಿ ಹೋದರೆ ಆ ಇದರಲ್ಲಿ ನೋಡಿ, ಅಲ್ಲಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ನಾವು ಕುಂಭಮೇಳ ನಡೆಯುತ್ತೆ. ಕುಂಭಮೇಳ ನಡೆಯೋಕ್ಕೆ ಸುಮಾರು 6-7 ಕಿಲೋಮೀಟ್ರ್ ನಡೆಯುತ್ತೆ. ಅಲ್ಲಿ ಆಟೋದಲ್ಲಿ ಹೋಗಬೇಕು. ಆಟೋ ನೋಡಿ, ಪ್ರೈವೇಟ್ ಆಟೋ ತೊಗೊಂಡ್ರೆ 400-500 ರೂಪಾಯಿ ಆಗುತ್ತೆ. ಅಲ್ಲೇನು ಮಾಡ್ತಾರೆ, ಸವಾರಿ ಆಟೋ ಅಂತ ಕರೀತಾರೆ. ಸವಾರಿ ಆಟೋದಲ್ಲಿ ಹೋದರೆ 4 ಜನ 5 ಜನ ಕೂರಿಸ್ಕೊಂಡು ಹೋಗ್ತಾರೆ. ಆ 4 ಜನ 5 ಜನ ಕೂರಿಸ್ಕೊಂಡು ಹೋದರೆ ಅದೊಂಥರ ಬಸ್ ಇದ್ದಂಗೆ. ಕೆಲವರು ಇಳಿತಾರೆ, ಮಧ್ಯದಲ್ಲಿ ಹತ್ತಾರೆ. ಆ ಥರ ಮೊದಲನೇ ಸ್ಟಾಪ್ ಬರೋದೇ ಎಡಗಡೆಗೆ ಒಂದು ರಸ್ತೆ ಹೋಗುತ್ತೆ, ದೊಡ್ಡ ರಸ್ತೆ. ಆ ರಸ್ತೆಯಲ್ಲಿ 1.5-2 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ನೋಡಿ ಆನಂದ ಭವನ ಅಂತ ಸಿಗುತ್ತೆ. ಈ ಆನಂದ ಭವನ ಏನಂದರೆ, ಮೈಸೂರಲ್ಲಿ ಯಾರು ಅರಮನೆ ನೋಡಿದ್ದೀರಾ, ಅರಮನೆ ಕಾನ್ಸೆಪ್ಟ್ ಜ್ಞಾಪಕ ಬರುತ್ತೆ. ಈ ಅರಮನೆ ಇಷ್ಟು ದೊಡ್ಡದಿಲ್ಲ, ಬಟ್ ಅರಮನೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತಕ್ಕಂಥ ಭವನ. ಕಾಸ್ಟ್ ಲೀಡರ್ ಮನೆ ಅದು, ಜವಾಹರ್ಲಾಲ್ ನೆಹರು ಮನೆ. ಈ ಕಾಸ್ಟ್ ಲೀಡರ್ ಏನು ಮಾಡ್ತಾನೆ, ಭರ್ತಿ ಆಟ ಆಡ್ತಾನೆ. ಆಟ ಆಡಿದ್ದಕ್ಕೆ ಲಿಮಿಟೇ ಇಲ್ಲ. ಏನು ಅಂದರೆ, ಎಲ್ಲೋ ಕೂತ್ಕೊಂಡು ಕಾಚತೀವು ಶ್ರೀಲಂಕಾಗೆ ಏನು ಬೆಳೆಯಲ್ಲ ಅಲ್ಲಿ, ಶ್ರೀಲಂಕಾಗೆ ಬಿಟ್ಕೊಡ್ಬೋದು ಅಂತ ಬರೆದ್ಬಿಟ್ಟ. ಅದನ್ನು ಮಗಳು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕಾಚತೀವನ್ನು ಶ್ರೀಲಂಕಾಗೆ ಬರ್ಕೊಟ್ಬಿಟ್ರು. ಇವಾಗ ಅದು ಎಲೆಕ್ಷನಲ್ಲಿ ಸೌಂಡ್ ಮಾಡ್ತಾಯಿದೆ. ಏನು ಅಂದರೆ, ಇವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ, ದೇಶ ಪ್ರೇಮ ಇಲ್ಲ. ಹೆಂಗೂ ಅಧಿಕಾರ ಬೇಕು, ಕಾಳಿನ ಬೋಳಿನ ಕಾಳಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ವಂಶ ಪಾರಂಪರ್ಯ ನಮಗೆ ಇರಬೇಕು ಅಂತ ಏನು ಮಾಡಿದ್ರು, ದೇಶವನ್ನು ವಿಭಜನೆ ಮಾಡಿದ್ರು. ದೇಶವನ್ನು ವಿಭಜನೆ ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಟ್ಬಿಟ್ರು. ಉಳಿದಿದ್ದು 95-96%ಗಿಂತ ಹೆಚ್ಚು ಹಿಂದೂಗಳಿದ್ವಿ. ಏನು ಮಾಡಿದ್ರು, ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ದೇಶದ ಮುಸಲ್ಮಾನ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದ, ಕಾಶ್ಮೀರಿ ಪಂಡಿತರು ಅಂತ ಇಟ್ಕೊಂಡು. ಆದರೆ ಇವ್ರದ್ದು ಹಿಡನ್ ಅಜೆಂಡಾ ಎಷ್ಟಿತ್ತು ಅಂತಂದರೆ, ಈ ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಹಿಂದೂಸ್ತಾನ ಅಂತ ಕರೀಲಿಲ್ಲ. ಇದನ್ನು ಮಹಾತ್ಮ ಗಾಂಧಿನ ಒಪ್ಕೊಂಡ್ಬಿಟ್ರು. ಇವರು ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತಂದರೆ, ಈ ಪ್ರಯಾಗ್ರಾಜಲ್ಲಿ ಹೋಗಿ ಆನಂದ ಭವನಕ್ಕೆ ಹೋಗಿ ಗ್ರೌಂಡ್ ಫ್ಲೋರಲ್ಲ, ಮೊದಲನೇ ಫ್ಲೋರಲ್ಲಿ ಹೋಗಿ ಅಲ್ಲಿ ಇವ್ರದ್ದು ಆಟಗಳನ್ನ ನೋಡಬೇಕು. ಇವತ್ತು ಸಹ ಅದ್ರದ್ದು ನಮಗೆ ಇದು ಸಿಗುತ್ತೆ. ಏನು ಅಂತಂದರೆ, ಬೇಕಾದಷ್ಟು ಸಾಕ್ಷಿಗಳು ಸಿಗುತ್ತೆ. ಕಥೆಗಳನ್ನ ಕಟ್ಕೋಬೋದು, ಫೌಂಡೇಶನ್ ಮೇಲೆ ಮನೆ ಕಟ್ಕೋಬೋದು. ಏನು ಅಂತಂದರೆ, ಈ ಥರ ಮಾಡ್ತಾ ಇವರೇನು ಮಾಡಿದ್ದಾರೆ, ಡಿ ಎನ್ ಎ ಅಂತಂದರೆ ಆನುವಂಶಿಕತೆ ಹೆಂಗೆ ಮುಂದುವರ್ಕೊಂಡು ಬಂದಿದೆ ಅಂದರೆ, ದೇಶವನ್ನು ಎಷ್ಟು ವಿಭಜನೆ ಮಾಡ್ತಾರೆ ಅಂದರೆ ನೋಡಿ, ಕರ್ನಾಟಕವನ್ನು ಒಂದು ಲ್ಯಾಬ್ರಾಟ್ರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ, ಪ್ರಯೋಗಾಲಯ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಲೆ ತಿರುಕರಂಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಇವ್ರನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಟ್ಕೊಂಡು ಆಟ ಏನು ಹಾಕಿದ್ದಾರೆ ಅಂತ, ಜಾತಿ ಜನಗಣತಿ ಅಂದ್ಬಿಟ್ಟು, ಕ್ಯಾಸ್ಟ್ ಪಾಲಿಟಿಕ್ಸು, ಕ್ಯಾಸ್ಟ್ ಸೆನ್ಸಸ್ ಮಾಡೋದು, ಕ್ಯಾಸ್ಟ್ನ ಸರ್ವೆ ಮಾಡೋದು, ಜಾತಿ ಜನಗಣತಿ ಮಾಡ್ತಾರೆ. ಜಾತಿ ಜನಗಣತಿ ಅಂತಂದರೆ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ, ಒಕ್ಕಲಿಗರು ಎಷ್ಟು ಜನ ಇದ್ದಾರೆ, ಕುರುಬರು ಎಷ್ಟು ಜನ ಇದ್ದಾರೆ, ಲಿಂಗಾಯತರು ಎಷ್ಟು ಜನ ಇದ್ದಾರೆ, ವೀರಶೈವರು ಎಷ್ಟು ಜನ. ಲಿಂಗಾಯತರು ಡಿವೈಡ್ ಮಾಡಿದ್ರು, ಲಿಂಗಾಯತರು ವೀರಶೈವರು ಅಂತ. ಬ್ರಾಹ್ಮಣರು ಡಿವೈಡ್ ಮಾಡಿದ್ರು, ಸ್ಮಾರ್ತರು, ಮಾಧ್ವರು, ಶ್ರೀ ವೈಷ್ಣವರು ಅಂತ. ಹೀಗೆ ಡಿವೈಡ್ ಮಾಡಿ ಏನು ಮಾಡ್ತಾರೆ, ಹಿಂದೂಗಳೆಲ್ಲ ಅಲ್ಪಸಂಖ್ಯಾತರು, ನೀವು ಮುಸಲ್ಮಾನರು ಈ ನಿಜವಾದ ಬಹುಸಂಖ್ಯಾತರು, ಅವ್ರಿಗೆ ಪೂರಕವಾದ ಸಂವಿಧಾನ ಇರಬೇಕು ಅಂತ ಒಂದು ನೈಟಲ್ಲಿ ಹೇಳ್ಬಿಡ್ತಾರೆ. ನಮ್ಮವರು ಒಪ್ಕೊಂಡ್ಬಿಡ್ತಾರೆ. ತಲೆ ತಿರುಗಿ ಮುಂಡೆ ಮಕ್ಕಳಿದ್ದಾರೆ, ಪರ್ವರ್ಟೆಡ್ ಮೈಂಡ್ ಸೆಟ್ನವರಿದ್ದಾರೆ. ನಮಗೆ ನಿಜವಾದ ಶತ್ರುಗಳು ಇರೋದು ಮುಸಲ್ಮಾನರಲ್ಲ, ಚೈನಾದವರಲ್ಲ, ಪಾಕಿಸ್ತಾನದವರಲ್ಲ. ನಿಜವಾದ ಶತ್ರುಗಳಿರೋದು ಪರ್ವರ್ಟೆಡ್ ಮೈಂಡ್ ಸೆಟ್ ಇರ್ತಕ್ಕಂಥ ಹಿಂದೂಗಳು. ಈ ಹಿಂದೂಗಳು ಏನು ಅಂತಂದರೆ, ಹೆಂಗೋ ಅಧಿಕಾರ ತಮಗೆ ಬೇಕು, ಹೆಂಗಸನ್ನ ಅನುಭವಿಸ್ಬೇಕು, ದುಡ್ಡಿನ ಅನುಭವಿಸ್ಬೇಕು, ಅಧಿಕಾರನ ಅನುಭವಿಸ್ಬೇಕು, ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಇವರು. ನೋಡಿ, ಇದಕ್ಕೆ ಪೂರಕವಾದಂಥ ಆಟ ಆಗ್ತಿರೋದು ಕ್ಯಾಸ್ಟ್ ಸೆನ್ಸಸ್ ಅಂತ, ಜಾತಿ ಜನಗಣತಿ ಮಾಡಿ ಅದಕ್ಕೆ ಪೂರಕವಾದ ಸರ್ವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ವೆ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತಿಲ್ಲ ಅವರು. ಏನು ಅಂದರೆ, ಅವರಿಗೆ ಕೆಲಸಗಳನ್ನ ಆಧಾರದ ಮೇಲೆ ಕೊಡ್ತೀವಿ ಅಂತಾರೆ. ಈಗ ಮಾಡಿ ಏನು ಮಾಡ್ತಾರೆ, ಹಿಂದೂಗಳನ್ನ ಅಲ್ಪಸಂಖ್ಯಾತರು ಮಾಡಿ, ನಮ್ಮದೇ ಮನೆಯಲ್ಲಿ ನಾವು
ನಿರಾಶ್ರಿತರಾಗ್ತೀವಿ. ಜ್ಞಾಪಕ ಇಟ್ಕೋಬೇಕು ಇದನ್ನು. ನಮ್ಮ ಮನೆಯಲ್ಲಿ ಒಂದು ರೂಮನ್ನ ನಾವು ಜಾತಿ ಜನ ಇರ್ತಕ್ಕಂಥ ಜನಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಒಂದು ಹಾಲ್ನ ಬೇರೆ ಜನಸಂಖ್ಯೆಗೆ ಬಿಟ್ಕೊಡ್ಬೇಕಾಗತ್ತೆ. ಇಂಥ ಪ್ಲ್ಯಾನ್ ಇಟ್ಕೊಂಡು ಸರ್ವೆ ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡಿರೋರು ಕಾಂಗ್ರೆಸ್ ಪಕ್ಷ. ಅದನ್ನು ಪ್ರಯೋಗಾಲಯವಾಗಿ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ತಪ್ಪು. ನಾವು ಅಖಂಡವಾಗಿರ್ತಕ್ಕಂಥ ಹಿಂದೂ ಅಂತ ಬರೆದ ಮೇಲೆ ಮುಂದಕ್ಕೆ ಸ್ಟಾಪ್ ಮಾಡಿಬಿಡ್ಬೇಕು. ನೀನು ಬ್ರಾಹ್ಮಣ, ನೀನು ಲಿಂಗಾಯತನೋ, ನೀನು ಕುರುಬಾನ, ಒಕ್ಕಲಿಗನೋ ಬೇಕಿಲ್ಲ ರೀ. ಯಾಕೆ ರೀ ಬೇಕು? ಸ್ವಾತಂತ್ರ್ಯ ಬಂದ ಮೇಲೆ ಆಗೋಯ್ತು. ಹಿಂದೂ ಅಂತಂದರೆ ಒಂದೇ ಜಾತಿ ಇರಬೇಕು. ಇದನ್ನು ಪೂರಕವಾಗಿ ಇಟ್ಕೊಳ್ತೇವೆ. ಏನು ಮಾಡ್ತಾಯಿದ್ದಾರೆ? ವಿಭಜನೆ ಮಾಡ್ತಾ ತಮ್ಮ ಅಧಿಕಾರಕ್ಕೋಸ್ಕರ, ತಮ್ಮ ಚಟ ತೀರಿಸ್ಕೊಳ್ಳೋಕ್ಕೋಸ್ಕರ, ತಮ್ಮ ಅಧಿಕಾರ, ತಮ್ಮ ಲೋಲುಪತೆಯನ್ನು ಮುಂದುವರಿಸ್ಕೊಳ್ಳೋದಕ್ಕೋಸ್ಕರ ಇವರೇನು ಮಾಡಿದ್ದಾರೆ? ಜಾತಿ ಗಣತೆ ಮಾಡ್ತಾರೆ. ಇಲ್ಲಿ ನಮ್ಮದೇ ದೇಶದಲ್ಲಿ, ನಮ್ಮದೇ ಮನೆಯಲ್ಲಿ ನಾವು ಪರಕೀಯರಾಗಿ ಹೋಗ್ತೀವಿ. ಇದನ್ನು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಬನ್ನಿ, ಕರ್ನಾಟಕದಲ್ಲೂ ಜಾತಿ ಗಣತೆ ಮಾಡಿದ್ದಾರೆ. ಆದರೆ ಆ ರಿಪೋರ್ಟ್ನ ರಿಲೀಸ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ನಂಬರ್ 1 ಜನಸಂಖ್ಯೆ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಆಗಿ ಗಮನಿಸೋದಾದರೆ ಲಿಂಗಾಯತ ನಂಬರ್ 1, ಎರಡನೇದು ಕುರುಬರು ನಂಬರ್ 2. ಕುರುಬರಲ್ಲಿ ಏನಾಗಿದೆ? ಬೇಕಾದಷ್ಟು ಲೀಡರ್ ಉಟ್ಕೊಂಡ್ಬಿಟ್ಟಿದ್ದಾರೆ. ಇದು ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಕುರುಬರು ಲೀಡರು, ಮತ್ತು ಹಳೆ ಮೈಸೂರು ಭಾಗದಲ್ಲಿ ಶಿರ್ಸಿ ಭಾಗ, ಶಿವಮೊಗ್ಗ ಭಾಗ ತಗೊಂಡ್ರೆ ಈಶ್ವರಪ್ಪ BJPನಲ್ಲಿ ಇರ್ತಕ್ಕಂಥವ್ರು ಕುರುಬರು ಲೀಡರ್ ಆಗಿದ್ದಾರೆ. ಮತ್ತು ಒಕ್ಕಲಿಗರು ಅಂತ ತಗೊಂಡ್ರೆ ಬರೀ ಹಳೆ ಮೈಸೂರು ಭಾಗದಲ್ಲೂ 3-4 ಜಿಲ್ಲೆಯಲ್ಲಿ ಮಾತ್ರ ಇದ್ದಾರೆ. ಈ ಥರ ಡಿವೈಡ್ ಮಾಡಿ ಏನಾಗಿದೆ? ಕಾಂಗ್ರೆಸ್ನವರು ತಮ್ಮ ಬೇಳೆನ ಬೆಳೆಸ್ಕೊತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಬೇಳೆ ಬೀಸ್ಕೊತಾರೆ. ಹಾಗಾಗಿ ಅವರು ಜಾತಿ ಜನಗಣತಿ ಮಾಡಿ ಅಂತ ಒತ್ತಡ ಹೇರ್ತಾರೆ. ಅವ್ರ ಮುಖ ನೋಡಿ ಓಟ್ ಹಾಕ್ತೀವಿ ನಾವು. ಯಾಕೆಂದರೆ ಬಿಡಿ ಮುಖ ನೋಡಿ, ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ಮಾತಾಡಿದ್ದೀನಿ ನಾನು. ನಿಜವಾಗಲೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಂತಂದರೆ ಖಂಡಿತ ಬಂದಿಲ್ಲ ಸ್ವಾಮಿ. ಯಾಕೆಂದರೆ ಇವತ್ತು ಸಹ 65 ವರ್ಷಗಳ ನಮ್ಮ ದೇಶವನ್ನು ರೂಲ್ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ದೇಶೀಯ ಒಬ್ಬ ಲೀಡ್ರನ್ನ ಹುಡುಕೋಕ್ಕಾಗ್ದೇ ಅದು ಪಪೆಟ್ ಹುಡುಗ ನೀವು ಲೀಡ್ರನ್ನ ಹುಡುಕೊಂಡಿದ್ದಾರೆ. ಇವರು ರಿಮೋಟ್ ಕಂಟ್ರೋಲಿಂದ ಅಧಿಕಾರವನ್ನು ಚಲಾಯಿಸ್ತಾ ಇಟಲಿ ಕೈ ಕೆಳಗೆ ನಮ್ಮ ಒಂದು ದೊಡ್ಡ ರಾಜಕೀಯ ಪಕ್ಷ ನಲುಗು ಹೋಗ್ತಾ ಇದೆ. ಇದೇನು ದಬ್ಬಾಳಿಕೆಗೆ ಸಿಗಾಕೊಂಡಿದೆ, ಕ್ರೌರಿಗೆ ಸಿಗಾಕೊಂಡಿದೆ, ಮೋಸಕ್ಕೆ ಸಿಗಾಕೊಂಡಿದೆ. ನಮಗೇನಾದ್ರು ಸ್ವಾತಂತ್ರ್ಯ ಬರಬೇಕು ಅಂತಂದರೆ ಈ ಕಾಂಗ್ರೆಸ್ಸಿಗೂ ಸ್ವಾತಂತ್ರ್ಯ ಬರಬೇಕು. ಕಾಂಗ್ರೆಸ್ಸಿಗೆ ಸ್ವಾತಂತ್ರ್ಯ ಬರಬೇಕು ಅಂದರೆ ಇಟಲಿಯ ಕ್ಲಚಸ್ಸಿಂದ, ಇಟಲಿಯ ಕಪಿಮುಷ್ಟಿಯಿಂದ ಇದಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೋರಾಡೋಣ. ಆ ನಿಟ್ಟಿನಲ್ಲಿ ಮಾಡೋಣ. ಜಾತಿ ಗಣತಿಯೆಲ್ಲ ಮಾಡೋದು ಬಿಟ್ಟುಬಿಟ್ಟು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡ್ತಾನೆ. ಏನಾಗಿದೆ? 10 ವರ್ಷಗಳ ಆಧಾರ ಇದೆ. 2047ರವರೆಗೂ ಒಳ್ಳೆ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. 2047ರಲ್ಲಿ ನಾವು ಅಮೇರಿಕವನ್ನು ಸಹ ಹಿಂದಿಕ್ತಕ್ಕಂಥ ಟೆಕ್ನಾಲಜಿ, ಅಷ್ಟು ದುಡ್ಡನ್ನು ನಾವು ಸಂಪಾದನೆ ಮಾಡ್ಬೋದು. ನಿರುದ್ಯೋಗದ ಸಮಸ್ಯೆ ಅಂತ ಹೇಳ್ತೀವಿ, ಬೂಟಾಟಿಕೆ ಮತ್ತು ಬೇರೆ ಏನೇನೋ ಸಮಸ್ಯೆಗಳನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ. ಅವೆಲ್ಲ ನಿಜ ಅನಿಸಿದ್ರು ಸಹ ಇದನ್ನು ಒಬ್ಬ ಸೋಮಾರಿಗೆ ನಾವು ಕೆಲಸ ಮಾಡೋವಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಇದನ್ನು ಕಾಂಗ್ರೆಸ್ ಮಾಡೋದ್ರಲ್ಲಿ 65 ವರ್ಷ ಅಧಿಕಾರ ಮಾಡಿದ್ರು ಈ ಥರ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ? ಯಾರು ಕೆಲಸ ಕೇಳ್ತಿದ್ರು ಅವ್ರನ್ನ ಕೆಲಸ ಕೊಡೋರನ್ನಾಗಿ ಮಾಡಿದ್ದಾರೆ. ಇದರಿಂದ ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕೋಣ. ಕಾಂಗ್ರೆಸ್ಸಿನ ಈ ದುಷ್ಟ ಆಟಗಳು, ಜಾತಿಯ ಜನಗಣತಿ, ಏನು ಕ್ಯಾಸ್ಟ್ ಸರ್ವೆ, ಇದೆಲ್ಲ ಧಿಕ್ಕಾರ ಮಾಡೋಣ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ದೇಶಭಕ್ತಿ ಮೆರೆಯೋಣ. ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು, ನಮ್ಮ ದೇಶ ಬಲಿಷ್ಠ ಆಗಬೇಕು, ನಮ್ಮ ದೇಶ ಸುಭಿಕ್ಷವಾಗಬೇಕು ಅಂತ ಹೇಳಿ ನೀನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.